ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದವತಿ. ಸೊ ಇವತ್ತು ಯಾವ ಹೋಮಿಯೋಪತಿಕ್ ರೆಮಿಡಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಕ್ಯಾಲೆಂಡುಲಾ. ಇದ್ರ ಕಾಮನ್ ನೇಮ್ ಬಂದುಬಿಟ್ಟು ಮ್ಯಾರಿಗೋಲ್ಡ್ ಆ್ಯಂಡ್ ಫ್ಯಾಮಿಲಿ ನೇಮ್ ಬಂದುಬಿಟ್ಟು ಆಸ್ಟರೇಸಿಯಾ. ಆ್ಯಂಡ್ ಇಟ್ ಈಸ್ ಪ್ರೂವ್ಡ್ ಬೈ ಟೂ ಮೆನಿ ಪ್ರೂವರ್ಸ್ ಇರೋದ್ರಿಂದ ಪರ್ಟಿಕ್ಯುಲರ್ ಪ್ರೂವರ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೊಡಕ್ಷನ್ ಆಫ್ ಕ್ಯಾಲೆಂಡುಲಾ. ಇಟ್ ಮೇನ್ಲಿ ಆಕ್ಟ್ಸ್ ಆನ್ ಸ್ಕಿನ್, ಇಮ್ಯುನಿ ಸಿಸ್ಟಮ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. Next, thermal of calendula. It is a chilly patient remedy. It mainly acts on chilly patient, especially patient cannot tolerate cold at any all. Next, guiding or keynote symptom of calendula. It is a remedy for injury. Mainly, it is specially indicated for injury, especially cut, abrasion and laceration and lacerated wound and post-surgical wound, surgical wound. Next point, it is also a remedy for prevention of wound and pus formation of prevents the pus formation also. So because of that, a calendula remedy called as a wound healer remedy. ಸೊ ನಿಮಗೆ ವೈವ ಒಳಗೆ ಕೇಳ್ಬೋದು, ಕ್ಯಾಲೆಂಡುಲಾ ಒಂದು ಕೀ ಪಾಯಿಂಟ್ ಏನು ಹೇಳೋದು ಅಂದರೆ ಇಟ್ ಈಸ್ ಮೇನ್ಲಿ ಇಂಡಿಕೇಟೆಡ್ ಫಾರ್ ಇಂಜುರಿ ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ವೂಂಡ್ ಹೀಲರ್ ರೆಮಿಡಿ. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಆಲ್ಸೋ ರೆಮಿಡಿ ಫಾರ್ ಪಸ್ ಫಾರ್ಮೇಷನ್ ಅಂತ ಹೇಳಿದೆ. ಸೊ ವೇರ್ ದೇರ್ ಈಸ್ ಅ ಪೇನ್, ಸ್ವೆಲ್ಲಿಂಗ್ ಆ್ಯಂಡ್ ವೇರ್ ಸೆನ್ಸಿಟಿವ್ ಟು ಟಚ್ ಎಟ್ ಎಫೆಕ್ಟೆಡ್ ಏರಿಯಾ. ಫಾರ್ ದಿಸ್ ಕಂಡೀಷನ್ ದಿಸ್ ಕ್ಯಾಲೆಂಡುಲಾ ಈಸ್ ಯೂಸ್ಫುಲ್. ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಆಲ್ಸೋ ರೆಮಿಡಿ ಫಾರ್ ಸೆಪ್ಸಿಸ್. ಕೀಪ್ಸ್ ವೂಂಡ್ ಓಡರ್ಲೆಸ್. ಅಂದರೆ ಪಸ್ ಫಾರ್ಮೇಷನ್ ಆಗಿರೋದ್ರಿಂದ ಸ್ಮೆಲ್ ಬರ್ತಿರುತ್ತಲ್ಲ, ಕ್ಯಾಲೆಂಡುಲಾ ರೆಮಿಡಿ ಇಂದ ಆ ಪಸ್ ಫಾರ್ಮ್ ಆಗಿರೋದು ಪ್ಲೇಸಿಂದ ಸ್ಮೆಲ್ ಬರೋದ್ರಿಂದ ಪ್ರಿವೆಂಟ್ ಮಾಡುತ್ತೆ, ಆ ಸ್ಮೆಲ್ ಎಲ್ಲ ಸ್ಟಾಪ್ ಮಾಡುತ್ತೆ ಕ್ಯಾಲೆಂಡುಲಾ ರೆಮಿಡಿಯಿಂದ. ಸೊ ನೆಕ್ಸ್ಟ್ ಪಾಯಿಂಟ್, ಇಟ್ ಈಸ್ ಅ ರೆಮಿಡಿ ಫಾರ್ ಆಂಟಿ ಇನ್ಫ್ಲಮೇಟರಿ, ಆಂಟಿ ಮೈಕ್ರೋಬಿಯಲ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ ರೆಮಿಡಿ. ಇಟ್ಸ್ ಎ ಕೀ ನೋಟ್ ಆಫ್ ಕ್ಯಾಲೆಂಡುಲಾ ಅಂತ ಹೇಳ್ಬೋದು. ಲಾಸ್ಟ್ ಕೀ ವರ್ಡ್ಸ್ ಆಫ್ ಕ್ಯಾಲೆಂಡುಲಾ ಹೇಳ್ಬೋದು ಅಂದರೆ ಏನು ನೆನ್ಪಿಟ್ಕೋಬೇಕು ಐವ ಒಳಗಾಗಲಿ ಎಕ್ಸಾಮ್ ಆಗಲಿ ಅಂತಂದರೆ ಒಂದು 4 ಪಾಯಿಂಟ್ಸ್ ನೆನ್ಪಿಟ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ಏನು ಕೇಳ್ತಾರೆ ಅಂತಂದು, ಸ್ಪೆಷಲಿ ಇಂಜುರಿ ಬಗ್ಗೆ ಕೇಳ್ತಾರೆ, ಯಾವ ಥರ ಇಂಜುರಿಗೆ ಇದು ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಾರೆ, ಯಾವ ಥರ ಇಂಜುರಿಗೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ನೀವು ಹೇಳ್ಬೋದು ಕ್ಯಾಲೆಂಡುಲಾ ಈಸ್ ಮೇನ್ಲಿ ಇಂಡಿಕೇಟೆಡ್ ಫಾರ್ ಟೆಲ್ ಅಬೌಟ್ ಕ್ಯಾಲೆಂಡುಲಾ ಅಂತ ಹೇಳ್ತಾರೆ. ಸೊ ನೀವು ಹೇಳ್ಬೋದು ಕ್ಯಾಲೆಂಡುಲಾ ಈಸ್ ಮೇನ್ಲಿ ಇಂಡಿಕೇಟೆಡ್ ಫಾರ್ ಇಂಜುರಿ, ಸ್ಪೆಷಲಿ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇರುತ್ತೆ ಇದರಲ್ಲಿ. ಇಟ್ ಈಸ್ ಅ ವೂಂಡ್ ಹೀಲರ್ ಅಂತ ಹೇಳ್ಬೋದು. ಆ್ಯಂಡ್ ಪೋಸ್ಟ್ ಸರ್ಜಿಕಲ್ ಆಪ್ರೇಷನ್ಸ್ಗೆ, ಆಮೇಲೆ ನಾರ್ಮಲಾಗಿ ಬರ್ನ್ಸ್ಗೆ, ಸೆಪ್ಸಿಸ್ಗೆ, ಇದು ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಇಷ್ಟು ಪಾಯಿಂಟ್ಸ್ ಹೇಳಿದ್ರೆ ಸಾಕು ವೈವಾದಲ್ಲಿ. ನಾರ್ಮಲಿ ಇಷ್ಟು ಇದ್ರ ಬಗ್ಗೆ ಕ್ಯಾಲೆಂಡುಲಾ ಈಸ್ ನಥಿಂಗ್ ಬಟ್ ಇಂಜುರಿ ಅಂತ ಕೇಳ್ತಾರೆ. ನಾರ್ಮಲಿ ಕ್ಯಾಲೆಂಡುಲಾ ಏನಿಗೆ ಇಂಪಾರ್ಟೆಂಟು, ಇಂಜುರಿ. ಸೊ ಇಂಜುರಿಗೆ ಯಾವ್ಯಾವ ರೆಮಿಡಿ ಅಂದ್ರೆ ನೀವು ಹೇಳ್ಬೋದು ಕ್ಯಾಲೆಂಡುಲಾನು ಒಂದು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇಷ್ಟ ಆಗಿರುತ್ತೆ ಕ್ಯಾಲೆಂಡುಲಾ ರೆಮಿಡಿ ಬಗ್ಗೆ. ಇದು ಶಾರ್ಟೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ನಾರ್ಮಲಾಗಿ ಒಂದು 5 ಮಾರ್ಕ್ಸಿಗೆ ಕೇಳ್ಬೋದು. ಇಷ್ಟ ಆಗಿರುತ್ತೆ ಕ್ಯಾಲೆಂಡುಲಾ ರೆಮಿಡಿ ಬಗ್ಗೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ವೇದಾವತಿ ನಾಗ್ವರ್ ಅಂತ ಯೂಟ್ಯೂಬು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ವೇದಾವತಿ ನಾಗ್ವರ್ ಯೂಟ್ಯೂಬ್ ಚಾನಲ್ಗೆ. ಸೊ ಥ್ಯಾಂಕ್ ಯು.